Week. So YS International ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ, the brain child of Mr. Dr. Yash, and he has different groups ಈಗಾಗಲೇ YS International is Yash International Kid Fashion Week. ಈ ಇಷ್ಟೊಂದು ಕಾರ್ಯಕ್ರಮಗಳು ಅಥವಾ ಇಷ್ಟೊಂದು ಪ್ರಾಜೆಕ್ಟ್ YS International ನಡೆಸ್ತಿದೆ. ಜೋರಾದ ಚಪ್ಪಾಳೆ ಈ ಒಂದು YS International Fashion Week ಗೆ. Alright, ಚಪ್ಪಾಳೆಯೊಂದಿಗೆ ಯಶ್ ಅವರ ಸ್ವಾಗತಿಸೋಣ. ನಮಸ್ತೆ ಸ್ನೇಹಿತರೆ, ಹೆಚ್ಚು ಸುದ್ದಿ ಕನ್ನಡಕ್ಕೆ ಸ್ವಾಗತ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ ವತಿಯಿಂದ ರಾಷ್ಟ್ರೀಯ ಸೌಂದರ್ಯ ಸ್ಪರ್ಧೆ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024ರ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ರಾಷ್ಟ್ರೀಯ ಮಟ್ಟದ ಸೌಂದರ್ಯ ಸ್ಪರ್ಧೆ ಅತಿ ಅದ್ಧೂರಿಯಾಗಿ ನಡೆಯಿತು. ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕ್ನಲ್ಲಿ ಫ್ಯಾಷನ್ ಪ್ರತಿಭೆ ಮತ್ತು ಸೌಂದರ್ಯ ಸ್ಪರ್ಧಿಗಳು ಅದ್ಭುತ ಪ್ರದರ್ಶನವನ್ನು ನೀಡಿದರು. ಹಾಗೂ ಮಿಸ್ಟರ್, ಮಿಸ್, ಮಿಸಸ್, ಲಿಟಲ್ ಪ್ರಿನ್ಸ್, ಲಿಟಲ್ ಪ್ರಿನ್ಸಸ್ ಫ್ಯಾಷನ್ ಶೋ ಸ್ಪರ್ಧೆ ನಡೆದಿದ್ದು, ಈ ಕಾರ್ಯಕ್ರಮದ ಜಡ್ಜ್ಗಳಾಗಿ ರಾಮೀಜ್, ರಶ್ಮಿ ಹೆಗಡೆ, ಶಿಲ್ಪಾ BR ಹಾಗೂ ನಂದಿನಿ ಅವರು ಭಾಗವಹಿಸಿದ್ರು. ಈ ಕಾರ್ಯಕ್ರಮದ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಯಶ್ ರಾಮು, ಫ್ಯಾಷನ್ ಮುಖ್ಯಸ್ಥರಾಗಿ ಹೇಮಲತಾ ಎಸ್, ಮಾರ್ಕೆಟಿಂಗ್ ಮುಖ್ಯಸ್ಥರಾದ ಸಂಜಯ್ ಕುಮಾರ್ ಜಿ, ಮಾಧ್ಯಮ ಮುಖ್ಯಸ್ಥರಾದ ವಿಕಾಸ್ ಗೌಡ ಹಾಗೂ ಫ್ಯಾಷನ್ ಡಿಸೈನರ್ ರೇಖಾ ಎಸ್ ರವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವು ಅದ್ಧೂರಿಗೆ ಸಾಕ್ಷಿಯಾಯಿತು. ಮುಖ್ಯ ಅತಿಥಿಗಳಾಗಿ ಅನಿತಾ ಭಾರದ್ವಾಜ್, ಶಿಲ್ಪಾ ಎಸ್, ಪೂವಿ ಪೂವಪ್ಪ ಹಾಗೂ ಫ್ಯಾಷನ್ ಕೊರಿಯೋಗ್ರಾಫರ್ ಜಿಶನ್, ಪ್ರತ್ಯೇಕ ಅತಿಥಿಗಳಾಗಿ ನಂದಿನಿ ಎಸ್, ಕುಸುಮ, ಬ್ರ್ಯಾಂಡ್ ಅಂಬಾಸಿಡರ್ಗಳಾದ ಜಯಶ್ರೀ ಎಸ್ ನಾಯಕ್, ತನ್ಯಾ ಸಿ ಗೌಡ, ಆರ್ಯ ನವೀನ್, ಶೋ ಸ್ವೈಪರ್ ಆಗಿ ಸಾಯಿ ಛೇದಸ್ವಿ, ನೃತ್ಯ ಕೊರಿಯೋಗ್ರಾಫರ್ ಯೋಯೋ ಮತ್ತು ರೀಕೋ ತಂಡ ಇಮೆಕ್ ಜಿಜೋಯ್ ಚಿರಾನ್ ಈ ಶೋನ ಒಂದು ಭಾಗವಾಗಿ ಶೋ ಅದ್ಭುತವಾಗಿ ಮೂಡಿಬರಲು ಕಾರಣರಾದರು. ಹಾಗೂ 70ಕ್ಕೂ ಹೆಚ್ಚು ಮಾಡೆಲ್ಗಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಸ್ಪರ್ಧೆ ಪ್ರಬಲವಾಗಿದ್ದು, ಪ್ರತಿಭೆಗಳ ಪ್ರದರ್ಶನ ಅತ್ಯುತ್ತಮವಾಗಿ ಮೂಡಿಬಂದಿತು. ಲಿಟಲ್ ಪ್ರಿನ್ಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024ರ ವಿಜೇತರಾದ ಮರ್ಮಿನ್ ಜೂಸ್ಟಾ ಹಾಗೂ ಮೊದಲನೆಯ ರನ್ನರ್ ಅಪ್ ಆಗಿ ಮನ್ವಿತ್ ಜೆ ಹಾಗೂ ಎರಡನೆಯ ರನ್ನರ್ ಅಪ್ ಅಲನ್ ಆಯ್ಕೆಯಾದರು. ಲಿಟಲ್ ಪ್ರಿನ್ಸಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024ರ ವಿಜೇತರಾಗಿ ಅಹನ್ ಕೆ ವಿಜೇತರಾದರೆ, ಮೊದಲನೆಯ ರನ್ನರ್ ಅಪ್ ಆಗಿ ಆತ್ಮೀಯ ಅಣ್ಣ ಶಿಬು, ಎರಡನೆಯ ರನ್ನರ್ ಅಪ್ ಆಗಿ ಶಿಶಿತಾ ಗೌಡ ಎಂ ಆಯ್ಕೆಯಾದರು. ಮಿಸ್ಟರ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024ರ ವಿಜೇತರಾಗಿ ವಾಸು ನಾಯಕ್, ಮೊದಲನೆಯ ರನ್ನರ್ ಅಪ್ ಆಗಿ ಸ್ಟಾಫಿನ್ ಜೆನೋ ಹಾಗೂ ಎರಡನೆಯ ರನ್ನರ್ ಅಪ್ ಆಗಿ ಪವನ್ ಡಿಜೆ ಆಯ್ಕೆಯಾದರು. ಮಿಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾರಾಗಿ ರಶ್ಮಿ ಜೋಶಿ ಹಾಗೂ ಮೊದಲನೆಯ ರನ್ನರ್ ಅಪ್ ಆಗಿ ಡೋರಿಸ್ ಹೆಪ್ಸಿಬಾ, ಎರಡನೆಯ ರನ್ನರ್ ಅಪ್ ಆಗಿ ಗಂಗೋತ್ರಿ ವಿ ಆಯ್ಕೆಯಾದರು. ಮಿಸಸ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ 2024ರ ವಿಜೇತರಾಗಿ ಶ್ವೇತಾ ಪಾಟೀಲ್, ಮೊದಲನೆಯ ರನ್ನರ್ ಅಪ್ ಶ್ರುತಿ ಚೋರಾಸಿಯಾ, ಎರಡನೆಯ ರನ್ನರ್ ಅಪ್ ಆಗಿ ಆಶಾ ಜೆ ಆಯ್ಕೆಯಾದರು. ಹಾಗೂ ಈ ಕಾರ್ಯಕ್ರಮವು ಅದ್ಭುತವಾಗಿ ಮೂಡಿಬರಲು ದೇಶದ ವಿವಿಧೆಡೆಯಿಂದ ಮಾಡೆಲ್ಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.
ಒಂದು ಅವಾರ್ಡ್ ಬಂದಿದೆ, ತುಂಬ ಖುಷಿ ಆಯಿತು. ಅದು ಒಳ್ಳೆಯ ಸಂಸ್ಥೆ, ತುಂಬ ಎನ್ಕರೇಜ್ ಮಾಡೋದು ಯಂಗ್ಸ್ಟರ್ಸ್ಗೆ ಮತ್ತು ನಮ್ಮ ಆರ್ಟಿಸ್ಟ್ಗೆ ಒಳ್ಳೇದಾಗಲಿ ತಂಡಕ್ಕೆ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಯಶ್ ಇಂಟರ್ನ್ಯಾಷನಲ್, ಥ್ಯಾಂಕ್ ಯು ಸೋ ಮಚ್, ಐ ಆಮ್ ಸೋ ಹ್ಯಾಪಿ. ಎಲ್ರಿಗೂ ಒಳ್ಳೇದಾಗಲಿ, ಥ್ಯಾಂಕ್ ಯು. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಯಶ್ ರಾಮು, ವಾಯ್ಸ್ ಇಂಟರ್ನ್ಯಾಷನಲ್ ಫ್ಯಾಷನ್ ಫೌಂಡರ್ ಆ್ಯಂಡ್ CEO. ಇವತ್ತು ಕಾಸಿಯಾ ಆಡಿಟೋರಿಯಮಲ್ಲಿ ಒಂದು ಸಣ್ಣ ಇವೆಂಟ್ ನಡೀತಾ ಇದೆ. ಇಟ್ಸ್ ಕಾಲ್ ನ್ಯಾಷನಲ್ ಫ್ಯಾಷನ್ ಐಕಾನ್ ಆಫ್ ಇಂಡಿಯಾ. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಗುರುತಿಸಿ ಇವತ್ತು ಅವಾರ್ಡ್ ಕೊಡ್ತಾ ಇದ್ವಿ. ಆ್ಯಕ್ಟರ್ಸ್ ಆಗಿರ್ಬೋದು, ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರ್ಬೋದು, ಇಲ್ಲ ಚೈಲ್ಡ್ ಆರ್ಟಿಸ್ಟ್ ಆಗಿರ್ಬೋದು, ಹಾಗೆ ಹಲವಾರು ಕ್ಷೇತ್ರಗಳಿಂದ ಅವ್ರನ್ನ ಗುರುತಿಸ್ಬಿಟ್ಟು ಇವತ್ತು ಅವಾರ್ಡ್ ಕೊಡ್ತಾ ಇದ್ದೀವಿ. ನೀವು ನೋಡ್ತಿರ್ಬೋದು ಸೊ ಹೇಗೆ ನಡೀತಾ ಇದೆ ಅಂತ ಇವೆಂಟು. ಒಂದು ಬೆಸ್ಟ್ ಒಂದು ಈವೆಂಟ್ನ ಹಾಗೆ ಒಂದು ಮೆಮೊರೇಬಲ್ ಒಂದು ಮೂಮೆಂಟ್ನ ಕ್ರಿಯೇಟ್ ಮಾಡೋಕ್ಕೆ ಅಂತಲೇ ಸೊ ಈ ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ವಿ. ಸೊ ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ಈ ಈವೆಂಟ್ ಸಕ್ಸಸ್ಫುಲ್ ಆಗಿ ಹೋಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಾಧನೆ ಎಲ್ಲರೂ ಮಾಡ್ತಾರೆ. ಸೊ ಗುರುತಿಸೋ ಕೈಗಳು ತುಂಬ ಚಿಕ್ಕ ಅಂತ ತುಂಬ ಕಡಿಮೆ ಅಂತ ಅನ್ಕೋತೀನಿ. ಸೊ ಅಂಥವ್ರನ್ನ ಗುರುತಿಸಿ ನಮ್ಮ ವೇದಿಕೆಯಲ್ಲಿ ಅವಾರ್ಡ್ ಕೊಡಬೇಕು ಅಂತ ಸೊ ಈ ವೇದಿಕೆ ಕ್ರಿಯೇಟ್ ಆಯಿತು. ದಟ್ಸ್ ಕಾಲ್ ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ಅವಾರ್ಡ್ಸ್. ಇನ್ನು ಕೆಲವೇ ದಿನಗಳಲ್ಲಿ ಸೊ ಇನ್ನೊಂದು ದೊಡ್ಡ ಮಟ್ಟದ ವೇದಿಕೆಯನ್ನು ಅನೌನ್ಸ್ ಮಾಡ್ತಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ? ಇಟ್ ಈಸ್ ಅವಾರ್ಡ್ ಸೆರೆಮನಿ ಅಂತ ಬಂದಾಗ ವಿ ಆರ್ ಆಲ್ಮೋಸ್ಟ್ 5 years, ಮ್ಯಾಕ್ಸಿಮಮ್ 4 to 5 years ನೀವು. ಹಾಂ, ಬರೀ ಬೆಂಗಳೂರಲ್ಲಿ ಮಾತ್ರ ಮಾಡ್ತಾ ಇದ್ದೀರಾ? ಆಲ್ರೆಡಿ ಸೌತ್ ಇಂಡಿಯಾ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಮಂತ್ ಕೂಡ ನಮ್ಮದು ಆಂಧ್ರ ಪ್ರದೇಶದಲ್ಲಿದೆ, ಅದಾದಮೇಲೆ ಗೋವಾದಲ್ಲಿದೆ, ಅದಾದಮೇಲೆ ಮಹಾರಾಷ್ಟ್ರದಲ್ಲಿದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಗಾಯ್ಸ್. ಇನ್ನೇನು ಕೇಳಿ ಅದೇ ಬೇಜಾರಾಗ್ತದೆ. ನಮಸ್ಕಾರ, ನಾನು ನಿಮ್ಮ ಹಸಿನಡಿ ರೇಖಾ ದಾಸ್. ಇವತ್ತು ಯಶ್ ಇಂಟರ್ನ್ಯಾಷನಲ್ ಫಿಲಮ್ ಅವಾರ್ಡ್ಸಿಂದ ಈ ಅವಾರ್ಡ್ ತಗೋತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಬಿಕಾಸ್ ಅವರು ರೆಕಗ್ನೈಸ್ ಮಾಡಿ ಸೀನಿಯರ್ ಆರ್ಟಿಸ್ಟ್ಗಳನ್ನಾಗ್ಬೋದು ಅಥವಾ ಹೊಸೊಬ್ಬರು ಬಂದಿದ್ರೂ ಅವ್ರು ಎಷ್ಟು ಬೇಗ ಪರಿಚಿತರಾಗ್ತಾರೆ. ಅವ್ರಿಗೆ ರೆಕಗ್ನೈಸ್ ಮಾಡಿ ಒಂದು ಅವಾರ್ಡ್ ಕೊಡ್ತಾ ಇರೋದು ಅದೊಂದು ಉತ್ಸಾಹ. ಒಂದೊಂದು ಏನು ಅಂದರೆ ಒಂದು ಪ್ರೋತ್ಸಾಹ ಮುಂದೆ ಬರೋದಕ್ಕೆ. ಒಂದು ನಮಗೆ ಕೊಡ್ತಾ ಇರೋದೇನು ಅಂದರೆ ಇಷ್ಟು ವರ್ಷದಿಂದ ಮಾಡ್ತಿದ್ರಲ್ಲ ಅಂತ ಕೊಡ್ತಿರ್ಬೇಕು. ಬಟ್ ತುಂಬ ಖುಷಿ ಆಗ್ತಾಯಿದೆ. ಆ ಥರ ಈ ಥರನೂ ಈಗ ಫಸ್ಟೆಲ್ಲ ತುಂಬ ಇತ್ತು ಈ ಥರ ಅವಾರ್ಡ್ ಸಮಾರಂಭ, ಅದೆಲ್ಲ ಈಗ ಮುಗ್ದೋಗ್ಬಿಟ್ಟಿದೆ. ಈಗ ಮತ್ತೆ ಈ ಥರ ಇಡ್ತಾ ಇರೋದು ನಿಜವಾಗ್ಲೂ ಒಂದು ಸಂಭ್ರಮ ಅಂತಲೇ ಹೇಳ್ಬೋದು. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ಸೇರ್ತಾ ಇರೋದು ಒಂದು ಇದು. ಆಮೇಲೆ ಫ್ಯಾಷನ್ ವರ್ಲ್ಡಲ್ಲಿ ಚಿಕ್ಕ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಇದೊಂದು ಪ್ಲ್ಯಾಟ್ಫಾರ್ಮ್. ಇದರಿಂದ ಅವ್ರಿಗೆ ಒಂದು 10 ಶೋಸ್ ಸಿಗುತ್ತೆ, ಸ್ಟೇಜ್ಗೆ ಪರ್ಫಾರ್ಮ್ ಮಾಡೋಕ್ಕೆ ಅದೊಂದು ಅವಕಾಶ ಸಿಗುತ್ತೆ. ಸೊ ಈ ಥರ ಪ್ರೋಗ್ರಾಮ್ ಮಾಡೋದು ಏನಕ್ಕೆ ಅಂತಂದರೆ ಮಾಡಲಿಂಗ್ ಅವ್ರಿಗೆ ಇದು ಬಿಗಿನರ್ಸ್ ಅವ್ರಿಗೆ ಇದು ಫಸ್ಟ್ ಸ್ಟೆಪ್ ಮುಂದೆ ಹೋಗೋದಕ್ಕೆ. ಅದಕ್ಕೆ ಈ ಸ್ಟೇಜ್ ಅವರಿಗೆ ತುಂಬ ಮುಖ್ಯ. ಅದ್ರ ಜೊತೆಗೆ ಅವರು ಎಲ್ಲ ಆರ್ಟಿಸ್ಟ್ಗಳಿಗೂ ಒಂದು ಅವಾರ್ಡ್ ಅಂತ ಇಟ್ಟಿದ್ದಾರೆ. ಒಳ್ಳೇದಾಗಲಿ ಅವ್ರಿಗೆ, ಯಶ್ ಅವ್ರಿಗೆ, ಅವ್ರ ಟೀಮ್ಗೆ. ಅದೇ ಯಶ್ ಅವ್ರು ಪ್ರಶಸ್ತಿ ಕೊಡ್ತಿದ್ದಾರೆ ಅಂತನಾ ಏನಂದ್ರಿ? ಸಮಸ್ಯೆ ಇದು ನೋಡಿ, ಈ ಥರ ತುಂಬ ಕಮ್ಮಿ ಜನ ಮಾಡ್ತಾರೆ. ಈ ಥರ ಯಶ್ ಅವರು ಸ್ವತಃ ಒಬ್ಬನೇ ನಿಂತು ಹುಡುಗ ಪ್ರತಿ ವರ್ಷವೂ ಈ ಥರ ಒಂದು ಅವಾರ್ಡ್ ಫಂಕ್ಷನ್ ಏನಕ್ಕೆ ಮಾಡ್ತಾರೆ ಅಂತಂದರೆ ಎಷ್ಟೋ ನಾನು ಹೇಳೋದು ಕೇಳ್ಪಟ್ಟಿದ್ದೀನಿ, ಅವ್ರು ಹೇಳೋದು ನಾನು ಕೇಳ್ಪಟ್ಟಿದ್ದೀನಿ. ಸುಮಾರು ಜನ ಹೊಸೊಬ್ಬರಿಗೆ ಮೇಲ್ ಬರೋದಕ್ಕೆ ಅವ್ರಿಗೊಂದು ಅವಕಾಶ ಕೊಡ್ತಾರಂತೆ. ಬಿಕಾಸ್ ಸಡನ್ಗೆ ನಿಮಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಮ್ಮಂಥ ಕಲಾವಿದರಿಗೇ ಮುಂದೆ ನುಗ್ಗೋಕ್ಕಾಗಲ್ಲ. ಅಂಥದ್ರಲ್ಲಿ ಹೊಸೊಬ್ಬರಿಗೆ ಬರೋದು ತುಂಬ ಕಷ್ಟ. ಒಂದು ಬ್ಯಾಕ್ ಬೋನ್ ಅಂತ ಇರಬೇಕು. ಈ ಬ್ಯಾಕ್ ಬೋನೇ ಇದೊಂದು ವೇದಿಕೆ ಅಂತ ಹೇಳ್ಬೋದು. ಅದೊಂದು ಮಾಡಿಕೊಡ್ತಾ ಇದ್ದಾರೆ ಮಾಡೆಲ್ಸ್ಗೆ, ಹೊಸೊಬ್ಬರಿಗೆಲ್ಲ. ಸೊ ಇದರಿಂದ ಅವ್ರಿಗೆ ಸಿನಿಮಾದಲ್ಲೂ ಚಾನ್ಸ್ ಸಿಗ್ಬೋದು, ಸೀರಿಯಲಲ್ಲೂ ಚಾನ್ಸ್ ಸಿಗ್ಬೋದು, ದೊಡ್ಡ ಮಾಡೆಲ್ಸು ಆಗ್ಬೋದು. ಸೊ ಎಷ್ಟು ಮಾಡ್ತಿರೋದು ತುಂಬ ಒಳ್ಳೆ ಕೆಲಸ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಹಲೋ, ನಮಸ್ಕಾರ ನಿಮ್ಮೆಲ್ಲರಿಗೂ. ನನ್ನ ಹೆಸರು ರೋಹಿತ್ ಅಂತ. ನೀವು ನನ್ನನ್ನು ಗಟ್ಟಿ ಮೇಲ ಸೀರಿಯಲಲ್ಲಿ ಅಗ್ನಿ ಅಂತ ನೋಡಿರ್ತೀರಾ. ಇವಾಗ ಉದಯಲ್ಲಿ ಶಾಂಭವಿ ಅಂತ ಒಂದು ಸೀರಿಯಲ್ ಬರ್ತಾಯಿದೆ, ಅದರಲ್ಲಿ ಮಾಡ್ತಾಯಿದ್ದೀನಿ. ನಾನು ಇವತ್ತು ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ವೀಕಲ್ಲಿದ್ದೀನಿ. ನನಗೆ ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ಅವಾರ್ಡ್ ಸಿಕ್ಕಿದೆ. ಆ್ಯಸ್ ಅನ್ ಆ್ಯಕ್ಟರ್ ನನ್ನ ಕಾಂಟ್ರಿಬ್ಯೂಷನ್ ಏನಾಗಿದೆ ನಮ್ಮ ಇಂಡಸ್ಟ್ರಿಗೆ, ನಮ್ಮ ಸೀರಿಯಲ್ ಇಂಡಸ್ಟ್ರಿಗೆ, ನಮ್ಮ ಸ್ಯಾಂಡಲ್ವುಡ್ ಇಂಡಸ್ಟ್ರಿಗೆ, ಅದಕ್ಕೋಸ್ಕರ ಅವರು ಫೆಸಿಲಿಟೇಟ್ ಮಾಡ್ತಾಯಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು, ತುಂಬ ಹೆಮ್ಮೆ ಅನಿಸ್ತಾ ಇದೆ. ಇಲ್ಲಿ ಬಂದುಬಿಟ್ಟು ನಿಮ್ಮೆಲ್ಲರ ಮುಂದೆ ಈ ಅವಾರ್ಡ್ ತಗೊಳ್ಳೋದು ತುಂಬ ಇಷ್ಟ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಹಿಂಗೆ ಇರಲಿ, ಆಶೀರ್ವಾದ ಹಿಂಗೆ ಇರಲಿ, ಸಪೋರ್ಟ್ ಹಿಂಗೆ ಇರಲಿ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು. ಯಶ್ ಇಂಟರ್ನ್ಯಾಷನಲ್ ಫ್ಯಾಷನ್ ಅವಾರ್ಡ್ಸ್ ಇವತ್ತು ನನಗೆ ಇಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ಒಂದು ಭಾರತ ರತ್ನ 2024 ಅಂತ ಕೊಟ್ಟಿದ್ದಾರೆ. ಐ ಆಮ್ ಸೋ ಹ್ಯಾಪಿ.
ದಟ್ ದೇ ರಿಕಗ್ನೈಸ್ಡ್ ಮೀ ಆಸ್ ಅ ಬೆಸ್ಟ್ ಆ್ಯಕ್ಟ್ರೆಸ್ ಅಂತ. ಖುಷಿ ಆಗುತ್ತೆ. ನಾನು ಸಿನ್ಸ್ 25 ಇಯರ್ಸಿಂದ ಇಂಡಸ್ಟ್ರಿಯಲ್ಲಿದ್ದೀನಿ. ಸುಮಾರು 15-20 ಸಾವಿರ ಎಪಿಸೋಡನ್ನು ಮಾಡಿದ್ದೀನಿ ಇಲ್ಲಿ. ಆ್ಯಂಡ್ ಒಂದು 80-90 ಸಿನಿಮಾಗಳನ್ನು ಮಾಡಿದ್ದೀನಿ. ಹ್ಯಾವ್ ಡನ್ ಮೆನಿ ಮೋರ್ ಆ್ಯಡ್ಸ್ ಮಾಡಿದ್ದೀನಿ, ಡಾಕ್ಯುಮೆಂಟ್ರಿ ಮಾಡಿದ್ದೀನಿ, ಆಮೇಲೆ ಟೆಲಿಫಿಲ್ಮ್ಸ್ ಮಾಡಿದ್ದೀನಿ. ಮೇ ಬಿ ಅದರಿಂದ ಏನಾದರೂ ನನ್ನನ್ನು ರಿಕಗ್ನೈಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಕಗ್ನೈಸಿಂಗ್ ಮೀ. ಹಾಗೆ ಯಶ್ ಅವ್ರಿಗೆ ಮತ್ತು ಆ ಸಂಸ್ಥೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ? ಯಶ್ ಅವ್ರಿಗೆ ಇನ್ನಷ್ಟು ಉನ್ನತಿ ಸಿಗಲಿ, ಮತ್ತಷ್ಟು ಮಗದಷ್ಟು ಫ್ಯಾಷನ್ ಶೋಸ್ ಮಾಡಲಿ. ಈಗಿನ ಬಡ್ಡಿಂಗ್ ಆರ್ಟಿಸ್ಟ್ ಏನಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಅವರು. ಯಾಕೆಂದರೆ ಬಹಳಷ್ಟು ಜನ ಮಾಡೆಲ್ಸ್ ಅಂದ ತಕ್ಷಣ ಯಾರೂ ಕಳಿಸಲ್ಲ, ಆರ್ಟಿಸ್ಟ್ ಅಂದರೆ ಸ್ವಲ್ಪ ಕಳಿಸ್ಬೋದು. ಮಾಡೆಲ್ಸ್ ಕೂಡ ಒಬ್ಬ ಕಲಾವಿದರೆ, ಆ ಒಂದು ಕಲೆಯ ವಿಧಾನವೇ ಬೇರೆ ಇರುತ್ತೆ. ಹಾಗಾಗಿ ಅವರು ಅದಕ್ಕೆ ಒಂದು ಪ್ರಮೋಟ್ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್ ಯಶ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಇಂಚರ ಭರದ್ರಾಜ್. ಇವತ್ತು ನಾನು ಆ್ಯಂಕರ್ ಅನ್ನೋ ಒಂದು ಕ್ಯಾಟಗರಿಯಲ್ಲಿ ಈ ಒಂದು ಅವಾರ್ಡ್ನ ತೊಗೊಂಡಿರೋದು ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಯಶ್ ಇಂಟರ್ನ್ಯಾಷನಲ್, ಆಫ್ಕೋರ್ಸ್ ಯಶ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಫಾರ್ ರೆಕಗ್ನೈಸಿಂಗ್ ಸೋ ಮೆನಿ ಟ್ಯಾಲೆಂಟ್ಸ್. ಅಷ್ಟು ಜನ ಪ್ರತಿಭೆಗಳನ್ನ ಗುರುತಿಸಿ ಈ ರೀತಿ ಒಂದು ಪ್ರಶಸ್ತಿಯನ್ನು ಕೊಡೋದು ನಮಗೆ ಮುಂದೆ ನಮ್ಮ ಗುರಿಯತ್ತ ಕೆಲಸ ಮಾಡೋದಕ್ಕೆ ಮತ್ತಷ್ಟು ಎಂಥೂಸಿಯಾಸಮ್ನ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಥ್ಯಾಂಕ್ಸ್ ಟು ಯಶ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ and thank you so much. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೈಷ್ಣವಿ ಆ್ಯಕ್ಟ್ರೆಸ್. ಇಲ್ಲಿ ಬಂದು ಅವಾರ್ಡ್ ತೊಗೊಂಡಿದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಆಲ್ ಥ್ಯಾಂಕ್ಸ್ ಟು ಯಶ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಆ್ಯಂಡ್ ಯಶ್ ಅಣ್ಣ. ನಾನು ರಾಜ್ಕುಮಾರ್ ಅಲ್ಲಿ ಅಪ್ಪು ಮಾಮ ಅವ್ರ ಜೊತೆ ಮಾಡಿದ್ದೀನಿ, ಮತ್ತು ರೀಸೆಂಟಾಗಿ ದರ್ಶನ್ ಮಾಮ ಜೊತೆ ಕ್ರಾಂತಿಯಲ್ಲಿ ಮಾಡಿದ್ದೀನಿ, ಮತ್ತು ಹಲವಾರು ಮೂವಿಗಳಲ್ಲಿ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಯಶ್ ಅಣ್ಣ ಆ್ಯಂಡ್ ಯಶ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಫಾರ್ ದಿಸ್ ಅವಾರ್ಡ್. ಥ್ಯಾಂಕ್ ಯು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಯಶು ಎಲ್ಲ ಕ್ಷೇತ್ರದ ಯಾರು ಸಾಧನೆ ಮಾಡಿದ್ದಾರೆ ಅವರಿಗೆಲ್ಲ ಪ್ರಶಸ್ತಿ ನೀಡ್ತಾ ಇದ್ದಾರೆ. ತುಂಬ ಖುಷಿ ಕೊಡುವಂಥ ವಿಷಯ. ಅವರಿಗೆ ಧನ್ಯವಾದಗಳು. ಇದು ನ್ಯಾಷನಲ್ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೀಲಿ ಅಂತ ನಾನು ಈ ಮೂಲಕ ಯಶ್ ಅವರಿಗೆ ಹಾರೈಸ್ತೀನಿ. ಈ ಕಾರ್ಯಕ್ರಮಕ್ಕೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೆದಿದ್ದಕ್ಕೆ ಯಶ್ಗೆ ಮತ್ತು ಅವ್ರ ತಂಡದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. Hello, hi. Good evening. Nan Lekhuthaya. First of all, I would like to thank Yash for such a beautiful award ceremony. And nan pageant journey around 2021 in the start agide, and finally nan ivaga pageant coach agidini. And to pass on the knowledge is amazing. So again, I would like to thank Yash, and I really hope that I can teach a lot more girls everything that I've learned. Thank you so much. Name is Siri. I'm a child artist and a model. As a model, I've won various titles such as Miss Little South India, National Fashion Icon of India, and many such titles. And as an actress, I've acted in Kranti, a Kannada movie. I've acted in a movie called Vipatra, and I've also taken parts in many advertisements and e-commerce shoots. I'm really glad to receive this award, and I would like to give a big thanks to Yash International Fashion Week and Yash sir for noticing me and giving me this award. Thank you. ಹಾಯ್, ನನ್ನ ಹೆಸರು ಆದ್ಯ. ನಾನು ಶ್ರಾವಣಿ ಸುಬ್ರಹ್ಮಣ್ಯದಲ್ಲಿ ಯಶು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಈ ಅವಾರ್ಡ್ ಕೊಟ್ಟಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿಜಾಯ್ ಅಂತ, ಆ್ಯಂಕರ್ ಜಿಜಾಯ್. ಸೊ ಇವತ್ತು ಇಂಡಿಯನ್ ಜೆಮ್ ಅವಾರ್ಡ್, ಅದ್ರ ಜೊತೆಗೆ ನಮ್ಮ ನ್ಯಾಷನಲ್ ಫ್ಯಾಷನ್ ಐಕನ್ ಆಫ್ ಇಂಡಿಯಾ 2024 ನಡೀತಿದೆ. ಇದರಲ್ಲಿ ಪೆಜೆಂಟ್ನಲ್ಲಿ ಬಂದು ಲೈಕ್ ವಿ ಹ್ಯಾವ್ ಕಿಡ್ಸ್, ಮತ್ತು ಮಿಸ್ಸಸ್ ಕ್ಯಾಟಗರಿ ಮತ್ತು ಮಿಸ್ಟರ್ ಕ್ಯಾಟಗರಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಂಡಿಯನ್ ಜೆಮ್ ಅವಾರ್ಡಲ್ಲಿ, ಇಂಡಿಯನ್ ಜೆಮ್ ಅವಾರ್ಡ್ ಅಂತ ಹೇಳಿದ ತಕ್ಷಣ ನಮಗೆ ಬರೀ ಫಿಲಮ್ ಅಥವಾ ಮೂವಿ ಏರಿಯಾದಿಂದ ಅಲ್ಲ, ನಮಗೆ ಬೇರೆ ಬೇರೆ ಎಲ್ಲ ಕ್ಷೇತ್ರದಿಂದನೂ ನಾವು ಜನರನ್ನು ಗುರುತಿಸಿ, ವೈಸ್ ಇಂಟರ್ನ್ಯಾಷನಲ್ ಅವರು ಗುರುತಿಸಿ ಅವ್ರನ್ನ ಕರೆದು ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ. ಹಲವಾರು ಜನ ಬಂದು ಅವಾರ್ಡ್ಸ್ ತೊಗೊಂಡು ಎಲ್ಲರೂ ಖುಷಿ ಪಟ್ಟಿದ್ದಾರೆ. ಅದ್ರ ಜೊತೆಗೆ ಎಲ್ಲರೂ ತುಂಬ ಜನ ಹೇಳ್ತಿರೋದು ಏನು ಅಂತಂದರೆ ಪ್ರೊಡಕ್ಷನ್, ಯಾಕೆಂದರೆ ರೆಡ್ ಕಾರ್ಪೆಟ್ ಆಗಿರಲಿ ಎಲ್ಲ ತುಂಬ ವೆಲ್ ಆರ್ಗನೈಸ್ಡ್ ಆಗಿತ್ತು ಅಂತ ಅಂದ್ಬಿಟ್ಟು. ಸೊ ಇದು ನಮಗೆ ಹೆಮ್ಮೆಯ ವಿಷಯ. ಯಾಕೆಂತಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿರೂಪಣೆ ಮಾಡಬೇಕಾದ್ರೆ ನಾನು ನೋಡ್ತಿರೋದು ಏನು ಅಂದರೆ ಯಶ್ ಇಂಟರ್ನ್ಯಾಷನಲ್ ಹೆಂಗಿತ್ತು, ಇವಾಗ ಹೇಗೆ ಆಗ್ತಿದೆ ಅನ್ನೋದು. ಸೊ ಒಂದೊಂದು ಟೈಮಲ್ಲಿ ಒಂದೊಂದು ಈವೆಂಟ್ ಮಾಡ್ತಿದ್ದಾಗಲೂ ಅವ್ರು ಇಂಪ್ರೂವ್ ಮಾಡ್ಕೊಳ್ತಾನೆ ಇದ್ದಾರೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಕಂಟೆಸ್ಟೆಂಟ್ಸ್ ಆ್ಯಂಡ್ ಆಲ್ ಆಫ್ ಯು. ಯಾರ್ಯಾರಿಗೆಲ್ಲ ಅವಾರ್ಡ್ ಸಿಗಿದೆ ಅವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಬ್ರೋ.
ನಂದು ಶುಭ ಸಂಜೆ. ನನ್ನ ಹೆಸರು ರೋಹಿತ್ ರಾಜ್ ಅಂತ. YS ಇಂಟರ್ನ್ಯಾಷನಲ್ ಅವಾರ್ಡ್ಸ್ ವತಿಯವರು ನನಗೆ ಯಂಗ್ ಬ್ರಿಲಿಯಂಟ್ ಮ್ಯಾಥಮೆಟಿಷಿಯನ್ ಅನ್ನೋ ಅವಾರ್ಡ್ನ ಪ್ರಸ್ತುತಪಡಿಸಿದ್ದಾರೆ. ನನಗೆ ತುಂಬ ಖುಷಿಯಾಗಿದೆ. ಇದಕ್ಕೆ ನನ್ನ ಎಷ್ಟು ತುಂಬ ಖುಷಿಯಾಗಿದೆ. ಈಗ ಅವರು ನಮ್ಮನ್ನ ಕರೆದು ನಮ್ಮನ್ನ ರೆಕಗ್ನೈಸ್ ಮಾಡಿ ಕರೆದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಇದಕ್ಕಿಂತ ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅಪ್ಪಂಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಇರಲಿಲ್ಲ ಅಂದಿದ್ರೆ ಇವತ್ತು ಈ ಒಂದು ನನಗೆ ಸಿಗ್ತಾ ಇರಲಿಲ್ಲೋ ಗೊತ್ತಿಲ್ಲ. ಫಸ್ಟು ಅವರೇ ಇದು ಮಾಡಿದ್ದು, ಇಲ್ಲಾಂದರೆ ಇದು ಏನೂ ಇಲ್ಲ ನನಗೆ. ಸೊ ನನ್ನ ತಂದೆ ತಾಯಿಯವರಿಗೆ ತುಂಬ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅಗೇನ್ YS ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅವ್ರಿಗೂ ತುಂಬ ಧನ್ಯವಾದಗಳು. ಏನು ನಿನ್ನ ಹೆಸರು? ದೀಕ್ಷಾ. ಎಲ್ಲಿಂದ ಬಂದಿರೋದು? ಬೆಂಗಳೂರಿಗಿಲ್ಲ. ಬೆಂಗಳೂರಿಂದ. ಏನು ಓದ್ತಾ ಇರೋದು ನೀವು? ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದ ಓದ್ತಾ ಇದ್ದೀನಿ ಈಗ. ಬಟ್ ನಾನು ಪಾಪು ತನಕ ಚಿಕ್ಕದಿದ್ದೆ. ಈಗ ಫಸ್ಟ್ ದೊಡ್ಡಬೇಕು. ನಾನು ಇಷ್ಟು ಅಕ್ಕ ಆಯ್ತಾ ಇದ್ದೀನಿ ಡಾಕ್ಟರ್ ಆಗಿ. ಅಷ್ಟು ಮನೆ ದೊಡ್ಡಕತ್ತಾ ಇದ್ದೀನಿ. ನನ್ನ ಕಪ್ಪರಪ್ಪ ನಮ್ಮ ಮಾಮಿಗ ಸ್ವಲ್ಪ ಕೊಡ್ತಾರೆ ಬೇಗ. ಅದಕ್ಕೆ ಕಪ್ಪರಪ್ಪ ನನಗೆ ಕೊಡ್ತಾರೆ. ಹಂಗೆ ದೊಡ್ಡಲಾಗಿ ಕಾಪಾರಪ್ಪ ಹಂಗಂದಿರು. ಅದಕ್ಕೆ ಅಂತ ಹಂಗಂದಿರು ಮಾಮಿ. ಹೌದಾ? ಇಲ್ಲ ಅವಾರ್ಡ್ ಫಂಕ್ಷನ್ಗೆ ಬಂದಿದ್ಯಾ? ಹೇಗೆ ಅನ್ನಿಸ್ತಾ ಇದೆ? ಏನು ಅನ್ನಿಸ್ತಾ ಇದೆ? ವೆರಿ ಹ್ಯಾಪಿ ಇದ್ದೀನಿ ನಾನು. ಇದೆಯಾ? ಹಾಂ, ಖುಷಿ ಇದ್ದೀನಿ. ಖುಷಿ ಇದೆ? ತುಂಬ ಖುಷಿ ಇದ್ದೀನಿ. ಅಪ್ಪ ಅಮ್ಮ ಏನು ಹೇಳಿದರು? ಅಪ್ಪ ಅಮ್ಮ ಚೆನ್ನಾಗಿ ಮಾಡಬೇಕು, ದೊಡ್ಡ ಪ್ರೈಸ್ ತಗೋಬೇಕು ಹಂಗಂದಿರ ಅಮ್ಮ. ಯಾರೆಲ್ಲ ಬಂದಿದ್ದೀರಿ? ಕಾರಲ್ಲಿ. ಎಲ್ಲ ಯಾರೆಲ್ಲ ಬಂದಿರೋದು? ಕಾರಲ್ಲಿ ಫಸ್ಟ್ ಆಮೇಲೆ ಹೊರ್ಕೊಂಡು. ನಿನ್ನ ಜೊತೆಗೆ ಯಾರೆಲ್ಲ ಬಂದಿದ್ದಾರೆ? ನಿನ್ನ ಜೊತೆಗೆ ಯಾರೆಲ್ಲ ಬಂದಿದ್ದಾರೆ? ಅಪ್ಪ ಆಂಟಿ. ಹೌದಾ? ಹಾಂ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನು ನಿನ್ನ ಹೆಸರು? ಸಿರಿ. ಎಲ್ಲಿಂದ ಬಂದಿರೋದು? ನೆಲಮಂಗಲದಿಂದ ಬಂದಿದ್ದೀರಾ? ಓಕೆ, ಯಾರೆಲ್ಲ ಬಂದಿದ್ದೀರಾ? ನಾನು ಮಮ್ಮಿ. ಇಬ್ಬರು ಬಂದಿರೋದಾ? ಓಕೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಇವತ್ತು ಅವಾರ್ಡ್ ತೊಗೊತಾ ಇದೆಯಾ? ಚೆನ್ನಾಗಿದೆ. ತುಂಬ ಖುಷಿ ಆಗುತ್ತೆ. ಎಷ್ಟು ಖುಷಿ ಆಗ್ತದೆ? ಜಾಸ್ತಿ ಖುಷಿ ಆಗುತ್ತಾ? ಏನು ಓದ್ತಾ ಇರೋದು ನೀನು? ಲಿಟಲ್ ಆರ್ಟ್ಸ್ ಮಾಂಟೆಸರಿ. ಎಷ್ಟನೇ ಕ್ಲಾಸು? UKG. UKG. ಓಕೆ, ಥ್ಯಾಂಕ್ ಯು.